ಹಾಯ್ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ನಾವು ಯಾವ ಒಂದು ಪದ್ಯದ ಬಗ್ಗೆ ಮಾತಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಹುಬ್ಬಳ್ಳಿ ಯಾವ ಅಂತಕ್ಕಂಥ ಒಂದು ಪದ್ಯವನ್ನ ಅಂಬಿಕಾತನಯ ದತ್ತ ಅಂತ ಪ್ರಸಿದ್ಧರಾಗಿರ್ತಕ್ಕಂಥ ದಾರಾ ಬೇಂದ್ರೆಯವರು ಬರೆದಿರ್ತಕ್ಕಂಥ ಒಂದು ಪದ್ಯ. ಈ ಪದ್ಯವನ್ನ ನಾವು ನೋಡ್ತಾ ಹೋಗೋಣ. ಸೊ ಪದ್ಯ ನಮಗೆ ನೇರವಾಗಿ ಹೇಳ್ತಕ್ಕಂಥದ್ದು ಒಬ್ಬ ಸಖಿ ಮತ್ತೆ ಒಬ್ಬ ಸಖ, ಇವರ ನಡುವೆ ಇರತಕ್ಕಂತಹ ಒಂದು ಪ್ರೀತಿ ಮತ್ತೆ ವಿರಹ ಅಥವಾ ವೇದನೆ ಎರಡನ್ನೂ ಹೇಳೋದ್ರ ಜೊತೆಗೆ ಕೊನೆಯದಾಗಿ ನಮ್ಗೆ ಏನ್ ಹೇಳಕ್ ಇದು ಹೊಡತ್ತೆ ಅಂತ ಹೇಳಿದ್ರೆ, ಒಂದು ಪರಿಶುದ್ಧದ ಪ್ರೀತಿಯ ಸಂಕೇತವಾಗಿ ಕಾಣೋದ್ರ ಜೊತೆಗೆ ಆಧ್ಯಾತ್ಮದ ಹುಡುಕಾಟವಾಗಿಯೂ ಕೂಡ ಈ ಒಂದು ಕವಿತೆ ನಮಗೆ ಕಾಣ್ತಾ ಹೋಗತ್ತೆ. ಆಧ್ಯಾತ್ಮದ ಹುಡುಕಾಟ ಅಂತ ಹೇಳಿದ್ರೆ, ನಾವು ಯಾರನ್ನ ಅತಿಯಾಗಿ ನಂಬಿರ್ತೀವೋ, ಅಂದ್ರೆ ಒಂದು ದೇವತೆ ಅಥವಾ ದೇವರು ಏನಾದ್ರೂ ಆಗ್ಲಿ, ಅದನ್ನ ನಾವು ಹುಡುಕ್ತಾ ಹೊರಡ್ತೀವಿ. ಸೊ ಈಗ ಮೀರಾ ಕೃಷ್ಣನನ್ನ ಹೇಗೆ ಬೃಂದಾವನಕ್ಕೆ ಹುಡುಕೊಂಡು ಹೋಗ್ತಾಳೋ, ಅಥವಾ ಒಬ್ಬ ಭಕ್ತ ದೇವನನ್ನ, ಅಂದ್ರೆ ದೇವಸ್ಥಾನಕ್ಕೆ ಹೋಗಿ ಹುಡುಕಂತಾನೆ ಅಂತಲ್ಲ, ತನ್ನ ಮನಸ್ಸಿನ ಆಳದಲ್ಲಿ ಹೇಗೆ ಹುಡುಕೊಳ್ಳೋದಕ್ಕೆ ಸಾಧ್ಯ ಆಗತ್ತೋ ಅದನ್ನ ನಾವು ಈ ಪದ್ಯದ ಮೂಲಕವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಹೋಗ್ಬೋದು. ಹಾಗಾದ್ರೆ ವಿಶ್ಲೇಷಣೆಯನ್ನ ನೋಡೋಣ ಬನ್ನಿ. ಹುಬ್ಬಳ್ಳಿ ಯಾವ ದಾರಾ ಬೇಂದ್ರೆ ಅವರು ಬರೆದಿರತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪದ್ಯ. ಆ ಪದ್ಯದ ವಿಶ್ಲೇಷಣೆಯನ್ನ ಮಾಡ್ತಾ ಹೋಗೋಣ. ಸೊ ಹುಬ್ಬಳ್ಳಿ ಯಾವ ಅನ್ನೋ ಒಂದು ಪದ್ಯವನ್ನ ಬೇಂದ್ರೆಯವರು ಬರೆದಿರತಕ್ಕಂಥ ಸಖಿ ಗೀತ ಅನ್ನೋ ಒಂದು ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗ್ತಿದೆ. ಈ ಪದ್ಯ ಏನ್ ಮಾತಾಡಂತ ಹೇಳಿದ್ರೆ, ಒಂದು ಹೆಣ್ಣು ಅಥವಾ ಒಬ್ಬ ಹೆಣ್ಣು ಅಥವಾ ವೇಶ್ಯ ಸ್ತ್ರೀ ತನ್ನ ವಿರಹ ವೇದನೆಯಲ್ಲಿರ್ತಕ್ಕಂತಹ ಸಂದರ್ಭದಲ್ಲಿ ತನ್ನ ಪ್ರಿಯಕರನಾಗಿರ್ತಕ್ಕಂಥವನು, ತನ್ನ ಪ್ರೀತಿಯ ಇನಿಯ ಹುಬ್ಬಳ್ಳಿಯಿಂದ ಬರಬೇಕಾಗಿತ್ತು, ಅವನು ಬಂದಿಲ್ಲ. ಅವನ ಬರುವಿಕೆಗಾಗಿ ಕಾಯ್ತಾ ಇರತಕ್ಕಂತಹ ವಿರಹವನ್ನ, ಸುಮಧುರವಾಗಿರ್ತಕ್ಕಂಥ ಪ್ರೀತಿಯನ್ನ, ಶುದ್ಧವಾಗಿರ್ತಕ್ಕಂಥ ಪ್ರೀತಿಯನ್ನ ನಮ್ಮ ಮುಂದೆ ತೆರೆದಿಡ್ತಾ ಹೋಗ್ತಾಳೆ. ಅದನ್ನ ನಾವು ಈ ಪದ್ಯದಲ್ಲಿ ನೋಡ್ತಾ ಹೋಗ್ತೇವೆ. ಹಾಗಾದ್ರೆ ನೋಡೋಣ. ಪದ್ಯ ಹೀಗಿದೆ. ಇನ್ನೂ ಯಾಕ ಬರ್ಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ 3 ಸಾತಿ ಬಂದು ಹೋದಾವ. ಇಲ್ಲಿ ಏನ್ ಹೇಳ್ತಿದಾರೆ, ಒಂದು ಹೆಣ್ಣು ಅಥವಾ ವೇಶ್ಯಾಸ್ತ್ರೀ ತನ್ನ ವಿರಹದಲ್ಲಿ ಹೇಳ್ಕೊಳ್ತಾ ಇದ್ದಾಳೆ. ಏನಪ್ಪಾ, ವಾರದಲ್ಲಿ 3 ಸಾಲಿ ಅಥವಾ 3 ಸರತಿಯಲ್ಲಿ ನನ್ನ ಹತ್ರ ಬಂದು ಹೋಗ್ತಾ ಇದ್ದ. ಯಾರು? ನನ್ನ ಹಿನಿಯ. ಒಂದು ವಾರ ಕಳೆದ್ರು ಅಥವಾ ಇಷ್ಟು ದಿನ ಆದ್ರೂ ಕೂಡ ನನ್ನ ಹತ್ರ ಯಾಕೆ ನನ್ನ ಇನಿಯ ಮತ್ತೆ ಬಂದಿಲ್ಲ? ನಾವು ಕೂಡ ಹಾಗೆ ಅಲ್ವಾ, ಒಂದು ದೇವರನ್ನ ಹುಡುಕೊಂಡು ಹೋದಾಗ ಅಥವಾ ಇನ್ನೊಬ್ಬರನ್ನ ಹುಡುಕೊಂಡು ಹೋದಾಗ ನಮಗೆ ಸಿಕ್ಲಿಲ್ಲ ಅಂತ ಹೇಳಿದಾಗ ಅವರ ಬರುವಿಕೆಗಾಗಿ ಕಾಯ್ತಾನೆ ಇರ್ತೀವಿ. ಸೊ ಆಧ್ಯಾತ್ಮದಲ್ಲೂ ಕೂಡ ಹೀಗೇನೆ, ನಮಗೆ ಏನು ದೊರಕಬೇಕಾಗಿರುತ್ತೋ ಆ ದೊರಕದೇ ಇದ್ದಾಗ ಅದೇ ಒಂದು ವಿರಹ ಅಂತ ಹೇಳಿ ಕರ್ಕೊಳ್ಳೋಣ, ಆ ವೇದನೆಯಲ್ಲೇ ಇರ್ತೀವಿ. ಯಾವಾಗ ನಮಗೆ ಸಿಗತ್ತೆ ಅನ್ನೋದನ್ನ ಕಾಣ್ತಾ ಹೋಗ್ತೀವಲ್ವಾ. ಹಾಗೆ ಈ ಸಖಿ ತನ್ನ ಬರ್ದೇ ಇರ್ತಕ್ಕಂಥ ಸಖನಿಗೋಸ್ಕರ ವೇಟ್ ಮಾಡ್ತಾ ಇದ್ದಾಳೆ. ಸೊ ಅದಕ್ಕೆ ಅವಳು ಹೇಳ್ತಾ ಇರೋದು, ಇನ್ನು ಯಾಕೆ ಬಂದಿಲ್ಲ ಅನ್ನೋದು. ನೆಕ್ಸ್ಟ್ ಪಾರ. ಭಾರೀ ಜರದ ವಾರಿರುಮ್ಮ ಸುತ್ತಿಕೊಂಡಾವ, ತುಂಬ ಮಾಸಿ ತೀಡಿಕೋತ ಹುಬ್ಬ ಹಾರಸಾವ, ಮಾತು ಮಾತಿಗೆ ನಕ್ಕ ನಗಿಸಿ ಆಡಿಸ್ಯಾಡಾವ, ಏನೋ ಅಂದ್ರ ಏನೋ ಕಟ್ಟಿ ಹಾಡಾವ, ಇನ್ನೂ ಯಾಕ ಬರ್ಲಿಲ್ಲ. ತನ್ನ ಸಖ, ತನ್ನ ಇನಿಯ, ತನ್ನ ಪ್ರಿಯತಮ ಹೇಗಿದ್ದಾನೆ ಅಂತ ಹೇಳೋದನ್ನ ವರ್ಣಿಸ್ತಾ ಹೋಗ್ತಿದ್ದಾಳೆ ಇಲ್ಲಿರ್ತಕ್ಕಂಥವಳು. ಏನೋ ಭಾರೀ ಜರದ ವಾರಿ ರುಮಾಲ ಅಂದ್ರೆ ತಲೆಗೆ ರುಮಾಲನ್ನ ಸುತ್ತಿಯಾನೆ, ಅದು ಜರಿಯಿಂದ ಕೂಡಿರ್ತಕ್ಕಂಥ ರುಮಾಲನ್ನ ಅವನು ಸುತ್ಕೊಂಡಿಯಾನೆ. ಅದ್ರ ಜೊತೆಗೆ ದಪ್ಪನಾಗಿರ್ತಕ್ಕಂಥ ಮೀಸೆಯನ್ನ ಬಿಟ್ಟು ಆ ಮೀಸೆಯನ್ನ ತಿರುಕೊಳ್ತಾ ಹುಬ್ಬನ್ನ ಹಲ್ಲಾಡಿಸ್ತಾ ಹೋಗ್ತಾ ಇರ್ತಾನೆ. ಅಂತವನು ಮಾತು ಮಾತಿಗೆ ನಕ್ಕ ನಗಿಸಿ, ಯಾವಾಗ್ಲೂ ಅವನ ಜೊತೆ ನಾನು ಮಾತಾಡ್ತಾ ಇದ್ರೆ ಪ್ರತಿ ಮಾತಿಗೂ ಕೂಡ ಅವನು ಏನ್ ಮಾಡ್ತೀನಿ, ನನ್ನನ್ನ ನಗಿಸ್ತಾ ಹೋಗ್ತೀಯಾನೆ. ಅವನು ನಗ್ತಾನೆ, ನನ್ನನ್ನ ನಗಿಸ್ತಾನೆ. ಇಬ್ರು ಕೂಡ ನಕ್ಕೊಳ್ತಾ ನಮ್ಮ ಸಮಯನ ನಾವು ಕಳೀತಾ ಹೋಗ್ತಾ ಇರ್ತೀವಿ. ಅದರ ಜೊತೆಗೆ ಏನೋ ಹೇಳಕ್ ಹೋದಂಗೆ ಅದನ್ನ ಏನೋ ಹಾಡು ರೀತಿಯಲ್ಲಿ ಕಟ್ಟಿ ಹಾಡನ್ನು ಕೂಡ ಹಾಡ್ತಾ ಹೋಗ್ತಾ ಇರ್ತಾನೆ. ನನ್ನ ಕೈಲೂ ಕೂಡ ಹಾಡಿಸ್ತಾ ಹೋಗ್ತಾ ಇರ್ತಾನೆ. ಅಂದ್ರೆ ಯಾವ ರೀತಿ ನನ್ನ ಇನಿಯ ಇದ್ದ, ಒಬ್ಬ ಹುಬ್ಬಳ್ಳಿಯಿಂದ ಬರ್ತಾ ಇರ್ತಕ್ಕಂಥ ಒಬ್ಬ ಸಿರಿವಂತನಾಗಿದ್ರು ಕೂಡ ಅವನೊಳಗಡೆ ಒಂದು ಮಧುರವಾಗಿರ್ತಕ್ಕಂಥ ಮನಸ್ಸು ಇದೆ ಅನ್ನೋದನ್ನು ಕೂಡ ಅವಳು ತೋರಿಸ್ತಾ ಹೋಗ್ತಾ ಇದ್ದಾಳೆ. ನೆಕ್ಸ್ಟ್, ತಾಳಿ ಮಣಿಗೆ ಬ್ಯಾಳಿ ಮಣಿ ನಿನಗ ಬೇಕೇನಂದಾವ,
ಬಂಗಾರ ಉಡಿಲೆ ಭಂಡಾರನ ಬೆಳೆಸೇನಂದಾವ, ಕಸಬೇರ ಕಳೆದು ಬಸವೇರ ಬಿಟ್ಟು ದಾಟಿ ಬಂದಾವ, ಜೋಗ ತೇರಿಗೆ ಮೂಗುತಿ ಅಂತ ನನಗ ಅಂದಾವ. ಇನ್ನೂ ಯಾಕ ಬರ್ಲಿಲ್ಲ? ಸೊ ಈ ಪದ್ಯವನ್ನ ನಾವು ನೋಡಿದಾಗ ಜೋಗತಿ ಪರಂಪರೆಯ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಒಬ್ಬ ವೇಶ್ಯಾಸ್ತ್ರಿ ಅಥವಾ ಒಬ್ಬ ಹೆಣ್ಣು ಮಗಳು ಆಗಿರೋದ್ರಿಂದ ಅವಳು ಕೊರಳಲ್ಲಿ ಹಾಕಿದ್ದ ತಾಳಿಗೆ ಬಂಗಾರದ ಗುಂಡಿಕೆನೆ ಅಂತ ಕೇಳ್ತಾನೆ. ಬಂಗಾರವನ್ನ ಹಿಡಿಯುವಷ್ಟು ಕೊಡುವಂತಹವನವನು. ವೇಶ್ಯ ಕಸುಬು ಮಾಡೋರು ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಅಂದ್ರೆ ಅವಳಿರ್ತಕ್ಕಂಥ ರೂಮ್ನ ಅಕ್ಕಪಕ್ಕದ ರೂಮ್ನಲ್ಲೆಲ್ಲರೂ ಇದ್ದಾರಲ್ಲ, ವೇಶ್ಯ ಅಂದ್ರೆ ಒಂದು ಕಸುಬಾಗಿ ಮಾಡ್ಕೊಂಡಿರ್ತಕ್ಕಂಥವ್ರು, ಅಂಥವ್ರನ್ನ ದಾಟಿ ಬಂದಿಯಾನೆ. ಬಸವಿಯರನ್ನ ಬಿಟ್ಟು ನನ್ನ ಬಳಿ ಬಂದಾವ, ಅವ್ರು ಯಾರು ಬೇಡ ನೀನೇ ಸಾಕು ಅಂತ ಹೇಳಿ ನನ್ನ ಹತ್ರ ಬಂದಿಯಾನೆ. ಹಾಗೆ ಎಲ್ಲಾ ಜೋಗತಿಯರಲ್ಲೇ ನೀನೇ ಸೌಂದರ್ಯವಂತವಳು ಎಂದು ನನ್ನನ್ನ ರಮಿಸ್ತಾನೆ. ಸೊ ಹಾಗೆ ಅವರೆಲ್ಲರನ್ನ ಬಿಟ್ಟು ನನ್ನನ್ನೇ ಅವನು ಕಂಡಿರೋದ್ರಿಂದ ಅಥವಾ ನನ್ನನ್ನೇ ಅವನು ಇಷ್ಟಪಟ್ಟು ನನ್ನ ಜೊತೆ ಬಂದಿರೋದ್ರಿಂದ ಅವನು ಕೂಡ ನನಗೆ ಅಷ್ಟೇ ಮಟ್ಟದ ಪ್ರೀತಿಯ ಸಖನಾಗಿದ್ದಾನೆ. ಅಂಥವನಿನ್ನೂ ನನಗೆ ಬಂದಿಲ್ವಲ್ಲ ಅಂತ ಹೇಳಿ ಮತ್ತೆ ಹೇಳ್ತಾ ಹೋಗ್ತೀಯಾಳೆ. ಇರು ಅಂದರ ಬರತೇನಂತ ಎದ್ದು ಹೊರಡಾವ, ಮಾರಿ ತೆಳಗ ಹಾಕಿತೆಂದರೆ ಎದ್ದು ಬಿಡಾವ, ಹಿಡಿ ಹಿಡಿಯಲೇ ರೊಕ್ಕ ತೆಗೆದು ಹಿಡಿ ಹಿಡಿ ಅನ್ನಾವ, ಕರೆ ಅಂತ ಕೈ ಮಾಡಿದರ ಹಿಡದೆ ಬಿಡಾವ. ಇನ್ನೂ ಯಾಕ ಬರಲಿಲ್ಲ? ಆ ಹೆಣ್ಣು ಹುಬ್ಬಳ್ಳಿಯಿಂದ ಬಂದಿರತಕ್ಕಂಥವನ ಸಲ್ಲಾಪದಲ್ಲಿ ಬಂದಿರುವಂಥದ್ದು, ಅವರ ನಡುವೆ ಇರತಕ್ಕಂಥ ಸಲ್ಲಾಪ ಏನ್ ನಡೀತಾ ಇರುತ್ತಲ್ಲ ಆ ಸಂದರ್ಭದಲ್ಲಿ ಬಂದಿರತಕ್ಕಂಥ ಒಂದು ಪದ್ಯ. ಅವಳು ನಾನೀಗ ಅವನೇನೋ ಹೊರಡ್ತೀನಿ, ನನ್ ಕೆಲಸ ಇದೆ ನಾನು ಅಂತ ಹೇಳಿ ಹೊರಡ್ತೀನಿ ಅಂತ ಹೇಳಿ ಅವನೇನಾದ್ರೂ ಹೇಳ್ಬಿಟ್ಟ ಅಂತ ಹೇಳಿದ್ರೆ ನನಗೆ ಅವಾಗ ಬೇಜಾರಾಗೋಗುತ್ತೆ, ಬೇಸರ ಆಗೋಗುತ್ತೆ. ಇಷ್ಟು ಬೇಗ ಹೊರಡ್ತಾನ ನನ್ನನ್ನ ಬಿಟ್ಟು, ಅಥವಾ ನನ್ನನ್ನ ವಿರಹ ವೇದನೆಯಲ್ಲಿ ದೂಡಿ ಹೊರಟೋಗ್ತಾನ ಅಂತ ಹೇಳಿ ನಾನೇನಾದ್ರೂ ಸ್ವಲ್ಪ ಬೇಸರದಿಂದ ತಲೆಯನ್ನ ಕೆಳಗ್ ಮಾಡ್ಕೊಂಡ್ರೆ ಅವನು ಹೊರಡದಲೆ ಅಲ್ಲೇ ನಿಂತು ಬಿಡ್ತಿದ್ದ. ಅಂದ್ರೆ ಅಷ್ಟೊಂದು ಪ್ರೀತಿ, ನನಗೆ ಒಂದು ಚೂರು ನೋವು ಆಗದೆ ಇರೋ ರೀತಿನಲ್ಲಿ ನನ್ನನ್ನ ನೋಡ್ಕೊಳ್ತಾ ಇದ್ದ ನನ್ನ ಜೊತೆ ಇದ್ದಾಗ. ಸೊ ಹಾಗೆ ನಿನಗೆ ದುಡ್ಡು ಬೇಕಾ ಅಂತ ಹೇಳಿ ಏನಾದ್ರೂ ತನ್ನ ಜೇಬಿನಿಂದ ತೆಗೆದು ಕೊಡೋತೀನಿ ಅಂತ ಹೇಳಿ ಏನಾದ್ರೂ ಕೊಡಕ್ ಬಂದಾಗ ನಾನೇನಾದ್ರೂ ಕೈ ಅವಳ ಹತ್ರ ಚಾಚಿದಾಗ ಆ ಕೈಯನ್ನೇ ಇಟ್ಕೊಂಡು ಮತ್ತೆ ನನ್ನನ್ನ ಭ್ರಮಿಸೋದಕ್ಕೆ ಮುಂದಾಗ್ತಾ ಇರತಕ್ಕಂಥವ್ರು. ಅಂದ್ರೆ ನನ್ನನ್ನ ಬಿಟ್ಟು ಹೋಗೋದಕ್ಕೆ ಅವನ ಕೈಯಲ್ಲಿ ಆಗ್ತಾ ಇರಲಿಲ್ಲ, ಆದ್ರೆ ಕೆಲಸ ಅನ್ನೋದೊಂದು ಇರ್ತದಲ್ಲ ಅದು ಕರೆಸ್ಕೊಳ್ತದೆ. ಆದ್ರೂ ಕೂಡ ನಾನು ಬೇಸರದಿಂದ ಇರ್ತೀನಿ ಅಂತ ಹೇಳಿದ್ರೆ ನಾನು ನಿನ್ ಜೊತೆನೆ ಇರ್ತೀನಿ. ಆ ಬೇಸರವನ್ನೂ ಕೂಡ ಅವನು ಹೋಗ್ಲಾಡಿಸ್ಬಿಡ್ತಿದ್ದ. ಹೆಂಗೆ? ಆ ಕೈಯನ್ನ ಹಿಡ್ಕೊಂಡು ಮತ್ತೆ ತನ್ನ ಹತ್ರಕ್ಕೆ ಎಳ್ಕೊಂಡು ರಮಿಸೋದ್ರ ಮೂಲಕವಾಗಿ ತನ್ನಲ್ಲಿ ಉಂಟಾಗಿರ್ತಕ್ಕಂಥ ಬೇಸರವನ್ನು ಕೂಡ ಅವನು ದೂರ ಬಿಡ್ತಿದ್ದ. ಅಂತಹ ಒಬ್ಬ ಸಖ ಇನ್ನು ನನಗೆ ಬಂದಿಲ್ವಲ್ಲ ನನ್ನನ್ನ ನೋಡೋದಕ್ಕೆ ಅಂತ ಹೇಳಿ ಹೇಳ್ತಾ ಇರ್ತಕ್ಕಂಥದ್ದು. ನೆಕ್ಸ್ಟ್, ಚಹಾದ ಜೋಡಿ ಚೂಡಾದಂಗ ನೀ ನನಗಂದಾವ, ಚೌಡಿಯೆಲ್ಲ ನೀ ಚೂಡಾಮಣಿ ಅಂತ ರಮಿಸ ಬಂದಾವ, ಪೆರಳಿಗುಂಗುರ ಗಿನಾಗ ಮೂಗ ಬಟ್ಟಿಟ್ಟಾವ, ಕಣ್ಣಿನಾಗಿನ ಗೊಂಬಿ ಹಾಂಗ ಎದ್ಯಾಗ ನಟ್ಟಾವ. ಇನ್ನೂ ಯಾಕ ಬರ್ಲಿಲ್ಲ? ಪರಿಶುದ್ಧವಾದ ಪ್ರೀತಿ ಅಥವಾ ಪ್ರೇಮ ಬೆರೆತಾಗ ಹೇಗಿರ್ತದೆ ಅಂದ್ರೆ, ನಾನು ನೀನು ಚಹಾದ ಜೊತೆ ಚೂಡ ಅಂತ ಹೇಳಿದ್ರೆ ಅವಲಕ್ಕಿ, ಅವೆರಡು ಸೇರಿದಾಗ ಯಾವ ರೀತಿ ನಮಗೆ ರುಚಿಯನ್ನ ಕೊಡುತ್ತೋ ಹಾಗೆ ನಾನು ನೀನು ಸೇರಿದಾಗ ಆ ರುಚಿ ಅನ್ನೋದು ಸಿಗತ್ತೆ. ನಮ್ಮ ಜೋಡಿ ಆ ತರ ಇದೆ. ನೀನು ಕೋಪ ಮಾಡ್ಕೊಂಡ್ರೆ ರೌದ್ರಾವತಾರದಂತೆ ಕಂಡ್ರು ನೀನು ಅಪೂರ್ವವಾಗಿರತಕ್ಕಂಥ ಸೌಂದರ್ಯವತಿಯಾಗಿ ಕಾಣ್ತೀಯಾ ಅಂತ ಹೇಳಿ ನನ್ನನ್ನು ರಮಿಸ್ತಾ ಇದ್ದ. ಅದ್ರ ಜೊತೆಗೆ ಬೆರಳಿಗೆ ಉಂಗುರ, ಮೂಗಿಗೆ ಮೂಗುಬಟ್ಟು ಕೊಟ್ಟಿರುವ ಇವನು ನನ್ನ ಕಣ್ಣಿನಲ್ಲಿ ಗೊಂಬೆ ಹಾಗೆ ಕಾಣುವವನು. ಅವನನ್ನ ನನ್ನ ಎದೆಯಲ್ಲಿ ಇಟ್ಕೊಂಡಿದ್ದೇನೆ. ಸೊ ಅಷ್ಟೊಂದು ಪ್ರೀತಿಯನ್ನ ಕೊಟ್ಟಿರ್ತಕ್ಕಂಥವನನ್ನ ನಾನು ನನ್ನ ಎದೆಯಲ್ಲಿ ತುಂಬಾ ಗೌಪ್ಯವಾಗಿ ಅವನನ್ನ ಇಟ್ಕೊಂಡಿದ್ದೆ. ಅದೇ ರೀತಿ ಅವನು ನನ್ನ ಇಷ್ಟಪಟ್ಕೊಂಡು ತನ್ನನ್ನ ಅಷ್ಟೊಂದು ರಮಿಸ್ತಾ ಹೋಗ್ತಾ ಇದ್ದಾನಲ್ಲ ಅನ್ನೋದನ್ನ ಈ ಒಂದು ಪ್ಯಾರಾದಲ್ಲಿ ನಾವು ನೋಡ್ಬೋದು. ಯವ ನಗಿ ಕ್ಯಾದಿಗೆ ಮುಡಿಸಿಕೊಂಡಾವ, ಕಂಡ ಹೆಣ್ಣಿಲೆ ಪ್ರೀತಿ ವಿಳ್ಳೆ ಮಡಿಚಿಕೊಂಡಾವ, ಜಲ್ಕ ಜಲ್ಮೆಕ್ಕೆ ಗೆಣ್ಯ ಆಗಿ ಬರತೆನೆಂದಾವ, ಎದೆ ಮ್ಯಾಗಿನ ಗೆಣತೀನ ಮಾಡಿ ಇಟ್ಟಕೊಂಡಾವ. ಇನ್ನೂ ಯಾಕ ಬರಲಿಲ್ಲ? ನನ್ನ ಗೆಣೆಕಾರ, ನನ್ನ ಪ್ರಿಯಕರ, ಹುಟ್ಟಿನಿಂದಲೇ ಮುಖದಲ್ಲಿ ನಗುವನ್ನ ಒದ್ದುಕೊಂಡು ಬಂದಿರತಕ್ಕಂಥವನು. ಯಾವಾಗ ನೋಡಿದ್ರು ಅವನ ಮುಖದ ಮೇಲೆ ಏನಿದೆ? ನಗು ಅನ್ನೋದಿದೆ. ಕೇದಗೆ ಹೂವು ಅದು
ಬಾಡಿದ್ರೂ ಕೂಡ ತನ್ನ ಸುವಾಸನೆಯನ್ನ ಬೀರ್ತಾ ಹೋಗುತ್ತೆ. ಹಾಗೆ ನನ್ನ ಇನಿಯ ಯಾವಾಗ್ಲೂ ಕೂಡ ಮುಖದಲ್ಲಿ ನಗುವನ್ನ ಇಟ್ಕೊಂಡೇ ಇರ್ತಕ್ಕಂಥವನು. ಹೆಣ್ಣಿಲೆ ಪ್ರೀತಿ ಒಳ್ಳೆ ಮಡಚಿಕೊಂಡವ, ಇವಳು ನನ್ನ ಹೆಣ್ಣು, ನನಗೋಸ್ಕರ ಇರ್ತಕ್ಕಂಥವಳು ಅಂತ ಹೇಳಿ ಆ ಪ್ರೀತಿಯಿಂದಲೇ ನನ್ನ ಬಾಜಿ ತಪ್ಕೊಂಡಿರ್ತಕ್ಕಂಥವನು. ಪ್ರತಿ ಜನ್ಮ, ಈ ಜನ್ಮಕ್ಕಲ್ಲ, ಪ್ರತಿ ಜನ್ಮಕ್ಕೂ ನೀನೇ ನನ್ನ ಗೆಳೆಯನಾಗಿ, ನೀನೇ ನನ್ನ ಗೆಳತಿಯಾಗಿ ಬರ್ತೀನಿ ಅಂತ ಹೇಳಿರ್ತಕ್ಕಂಥವನು. ಅದರಲ್ಲೂ ಕೂಡ ಅವನ ಮನಸ್ಸಿನಲ್ಲಿ, ಅಂದ್ರೆ ಅವನು ಹುಬ್ಬಳ್ಳಿ ಅವನೇನಿದ್ದಾನಲ್ಲ, ಅವನ ಮನಸ್ಸಿನ ಒಳಗಡೆ ಇವಳನ್ನ ಗೆಳತಿಯಾಗಿ ಅವನು ಸ್ವೀಕಾರ ಮಾಡ್ಕೊಂಡಿದ್ದಾನೆ. ಅಂಥವನು ಇವತ್ತು ಯಾಕೆ ಬಂದಿಲ್ಲ? ಸೊ ಯಾವಾಗ್ಲೂ ಕೂಡ ಮುಖದಲ್ಲಿ ನಗುವನ್ನ ಇಟ್ಕೊಂಡಿರ್ತಕ್ಕಂಥವ್ನು, ಪ್ರತಿ ಜನ್ಮಕ್ಕೂ ನೀನೇ ನನಗೆ ಹೆಣ್ಣಾಗಿ ಬರ್ಬೇಕು ಅಥವಾ ನೀನೇ ನನಗೆ ಗಂಡಾಗಿ ಬರ್ಬೇಕು ಅಂತ ಅನ್ಕೊಂಡಿರ್ತಕ್ಕಂಥವ್ರು ಇಂಥ ಸಂದರ್ಭದಲ್ಲಿ ಬರಲ್ವಲ್ಲ, ಯಾಕೆ, ಏನಾಯ್ತು ಅಂತ ಹೇಳಿ ಕೊನೆ ಪರ. ಎಲ್ಲಿ ಮಲ್ಲಿ ಪಾರಿ ತಾರಿ ನೋಡಿರೇನವ್ವ, ನಿಂಗಿ ಸಂಗಿ ಸಾವಂತರಿ ಎಲ್ಲಾ ನನ್ನವ, ಸೆಟ್ಟರ ಹುಡುಗ ಸೆಟಗೊಂಡೋದ ಅಂತ ನನ್ನ ಜೀವ, ಹಾದಿ ಬೀದಿ ಹುಡುಕತೈತ್ರ ಬಿಟ್ಟಿ ಕೆಲ್ಲ ಯಾವ, ಇನ್ನೂ ಯಾಕ ಬರ್ಲಿಲ್ಲ. ಸೊ ಅವಳಿಗೆ ಏನಾಗ್ತಾ ಇದೆ, ವಿರಹ ಅನ್ನೋದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇಷ್ಟು ದಿನ ಆದ್ರೂ ಕೂಡ ನನ್ನ ಇನಿಯ ಬಂದಿಲ್ಲ. ಸೊ ಅವಾಗ ಅವಳಿಗೆ ಏನ್ ಯೋಚನೆ ಬರುತ್ತೆ, ಆ ಯೋಚನೆಯ ಮೂಲಕವಾಗಿ ತೊಳಲಾಟದಲ್ಲಿ ಬೀಳ್ತಾ ಹೋಗ್ತಾಳೆ. ಏನ್ ಬೀಳ್ಬೋದು, ಇವನು ಬಂದಿರತಕ್ಕಂಥವನು ಮತ್ತೆ ಯಾವ್ದಾದ್ರು ಒಂದು ಹೆಣ್ಣಿನ ಸಹವಾಸವನ್ನ ಬೆಳೆಸ್ಕೊಂಡಿರ್ಬೋದಾ, ಅಥವಾ ಎಲ್ಲಾದ್ರೂ ವ್ಯಾಪಾರಕ್ಕಾಗಿ ಹೋದಾಗ ಅವನಿಗೆ ಏನಾದ್ರೂ ಆಗಿದ್ಯಾ ಅನ್ನೋ ಒಂದು ತೊಳಲಾಟದಲ್ಲಿ ಹುಚ್ಚಿಯ ರೀತಿಯಲ್ಲಿ ಆಡ್ತಾ ಹೋಗ್ತಾ ಇದ್ದಾಳೆ. ತನ್ನ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಹೆಣ್ಣು ಮಕ್ಕಳೇನಿದ್ದಾರಲ್ಲ ಅವರೆಲ್ಲ ಕರಿತಿದ್ದಾಳೆ, ಎಲ್ಲಿ ಮಲ್ಲಿ ಪಾರಿ ತಾರಿ ನಿಂಗಿ ಸಂಗಿ ಸಾವಂತ್ರಿ ಎಲ್ಲಾದ್ರೂ ನನ್ನ ಇನಿಯನ್ನ ನೀವು ನೋಡಿದ್ದೀರಾ ಅಂತ ಹೇಳಿ ಅವ್ರವ್ರ ಹತ್ರ ಹೋಗಿ ಕೇಳ್ತಾ ಹೋಗ್ತಾಳೆ. ಬಿಕಾಸ್ ಯಾಕೆ, ಅವನು ಬಂದಿಲ್ಲ, ನೀವೇನಾದ್ರೂ ಅವನನ್ನ ಇಟ್ಕೊಂಡ್ಬಿಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು. ಸೆಟ್ಟರ ಹುಡುಗ ನಿಮ್ಮ ಬಳಿ ಬಂದಿದ್ದರೆ ಎಂದು ಕೇಳುತ್ತಾ ಸೆಟ್ಟರ ಹುಡುಗ ನನ್ನ ಮೇಲೆ ಕೋಪಿಸಿಕೊಂಡು ಹೋದನು ಎಂದು ಎಲ್ಲಾ ಕಾರಣಗಳನ್ನು ಆದಿ ಬೀದಿ ಹುಡುಕುತ್ತಿದ್ದಾಳೆ. ಅಂದ್ರೆ ಆ ಸೆಟ್ಟರ ಹುಡುಗ ಏನಾದ್ರೂ ನನ್ನ ಬಿಟ್ಬಿಟ್ಟು ಹೋಗಿಯೇನೋ, ಅಥವಾ ಇನ್ನೊಂದು ಯಾವ್ದಾದ್ರು ಹೆಣ್ಣಿನ ಹತ್ರ ಹೋಗಿ ಸೇರ್ಕೊಂಡಿದ್ದಾನೇನೋ. ಸೊ ಹಾಗೆ ಅವನನ್ನ ಮತ್ತೆ ಮತ್ತೆ ಹೋಗಿ ನಾನು ಅವನನ್ನ ಪಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಅವಳು ಹುಚ್ಚಿಯಂತೆ ಅವನನ್ನ ಹುಡುಕ್ತಾ ಹೋಗ್ತಾ ಇದ್ದಾಳೆ. ಇದು ಕೊನೆ ಪ್ರಾರ. ಈ ಕವಿತೆ ಟೋಟಲ್ ಆಗಿ ನಮ್ಗೆ ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ, ಒಬ್ಬ ವೇಶ್ಯಾಸ್ತ್ರೀಯಲ್ಲೂ ಕೂಡ ಒಂದು ಪರಿಶುದ್ಧವಾಗಿರ್ತಕ್ಕಂಥ ಪ್ರೀತಿಯನ್ನ ನಾವು ನೋಡೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ, ಇನ್ನೊಂದು ಅರ್ಥದಲ್ಲಿ ನಾವು ಆಧ್ಯಾತ್ಮವನ್ನು ಕೂಡ ಇದರಲ್ಲಿ ಹುಡುಕ್ತಾ ಹೋಗ್ಬೋದು. ಯಾರಿಗೆ ದೇವರು ಸಾಕ್ಷಾತ್ಕಾರ ಆಗ್ಬೇಕು ಅಥವಾ ಅವನ ಇರುವಿಕೆ ನನಗೆ ಬೇಕು ಅಂತ ಹೇಳಿ ಹೊರಡ್ತಾನಲ್ಲ, ಈ ವೇಶ್ಯಾಸ್ತ್ರೀಯಂತೆ ಅವನು ಕೂಡ ಅವನನ್ನ ಕಾಣಬೇಕು ಅಂತಕ್ಕಂಥ ಒಂದು ಹುಚ್ಚು ಪ್ರೀತಿಯಲ್ಲಿ ಹೋಗ್ತಾ ಇರ್ತಾನೆ. ಸೊ ಆ ಆಧ್ಯಾತ್ಮದ ಹಿನ್ನೆಲೆಯಲ್ಲೂ ಕೂಡ ನಾವು ಈ ಒಂದು ಕವಿತೆಯನ್ನ ನೋಡೋದಕ್ಕೆ ಸಾಧ್ಯತೆ ಇದೆ. ಓಕೆ, ಥ್ಯಾಂಕ್ ಯು.